ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿರೋದು ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಹಿಂಗೆ ಆನ್ ಆಗುತ್ತೆ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಫಸ್ಟು ದೇವ್ರಿಗೆ ನಮಸ್ಕಾರ ಹಾಕೊಳ್ಳೋದು. ಇದು ಎಲ್ಲದಕ್ಕೂ ಪವರ್ಫುಲ್ ಆಗುತ್ತೆ. ಆಂಜನೇಯನಿಗೆ ಒಂದು ನಮಸ್ಕಾರ ಹಾಕೋಣ. ಸೊ ಗೈಸ್, ಈಗ ನಾನು ಬಂದಿದ್ದೀನಿ ಈ ದೇವಸ್ಥಾನದ ಹತ್ರ. ನೋಡಿ, ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿರೋದು ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಹಿಂಗೆ ಆನ್ ಆಗುತ್ತೆ. ಸೊ ಗೈಸ್, ಈಗ ಏನೊಂದು ಡಿಸೈನ್ಸ್ ನಮಸ್ಕಾರ ದೇವರು ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಬ್ಲಾಗ್ ಎಲ್ಲಪ್ಪ ಅಂದರೆ ಒಂದು ಗೋಸ್ಟ್ ಹಂಟಿಂಗ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಹಾರರ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಏನಂದರೆ ಈಗ ಒಂದು ಟ್ರಯಲ್ನ ಮಾಡೋಕ್ಕೆ ಮಾತ್ರ ಹೋಗ್ತಾ ಇದ್ದೀವಿ. ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ನನ್ನ ಹತ್ರ ಇದೆ ಏನಪ್ಪ ಅದು ಗೋಸ್ಟ್ ಹಂಟಿಂಗ್ ಡಿವೈಸು, ಅದನ್ನು ತರಿಸ್ಕೊಂಡಿದೆ. ಸೊ ಅದಕ್ಕೂ ನೀಟಾಗಿ ವರ್ಕ್ ಆಗುತ್ತಾ ಇಲ್ಲ ಏನು ಅಂತ ಚೆಕ್ ಮಾಡೋಕ್ಕೋಸ್ಕರ ಒಂದು ಟ್ರಯಲ್ನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಟ್ರಯಲ್ ವರ್ಕ್ ಆದರೆ ನೆಕ್ಸ್ಟ್ ಒಳ್ಳೊಳ್ಳೆ ಹಂಟೆಡ್ ವೀಡಿಯೋಗಳನ್ನು ರೆಕಾರ್ಡ್ ಮಾಡೋಕ್ಕೆ, ನಿಮಗೆ ತೋರ್ಸೋಕ್ಕೆ ನಮ್ಮ ಕೈಲಾಗುತ್ತೆ ಅಂತ ಹೇಳ್ತಾ ಈಗ ಒಂದು ಸಣ್ಣ ಟ್ರಯಲ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಮುಂದೆ ನೋಡಿ ಯಾವ ರೀತಿ ಹಾಂಟೆಡ್ ಪ್ಲೇಸ್ ಆಗಿದೆ ಅಂತ. ಇಲ್ಲೇ ನನ್ನ ಲೆಫ್ಟ್ ಸೈಡು ಒಂದು ಹಾಂಟೆಡ್ ಮನೆ ಬರುತ್ತೆ, ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಬಟ್ ಈಗ ಟೈಮು ಸೆಟ್ ಆಗಲ್ಲ, ಅದಕ್ಕೆ ಆದಂತಹ ಒಂದಷ್ಟು ಪ್ರಿಪೇರ್ಗಳನ್ನ ಮಾಡ್ಕೊಂಡು ಬರಬೇಕು. ಗುಣ ಈ ಮನೆ ಗುಣ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಫಸ್ಟು ದೇವ್ರಿಗೆ ಒಂದು ನಮಸ್ಕಾರ ಹಾಕೋದು. ನಮಗಿದು ಎಲ್ಲದಕ್ಕೂ ಪವರ್ಫುಲ್ ಆದಂಥ ಆಂಜನೇಯನಿಗೆ ಒಂದು ನಮಸ್ಕಾರ ಹಾಕೋಣ. ಶ್ರೀ ಆಂಜನೇಯ. ವಿವರ್ಸ್, ಕೊನೆಗೂ ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಈಗ ನಮ್ಮ ಹಾಂಟೆಡ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಇದೆ EMF ಮೀಟರ್, ಗೋಸ್ಟ್ ಹಂಟಿಂಗ್ ಡಿವೈಸ್ ಅಂತ ಇದ್ರ ಹೆಸರು. ಇದು ನಮ್ಮ ಫೀಲ್ಡ್ನಲ್ಲಿರುವಂತಹ ಎಲೆಕ್ಟ್ರೋಮ್ಯಾಗ್ನೆಟ್, ಏನಾದರೂ ನೆಗೆಟಿವ್ ಎನರ್ಜಿ ಅಥವಾ ಪಾಸಿಟಿವ್ ಎನರ್ಜಿ ಏನೇ ಇದ್ದರೂ ಇದರಲ್ಲಿ ಬ್ಲಿಂಕ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಕಾಡಿನ ರೋಡಲ್ಲಿ ನಡ್ಕೊಂಡು ವಾಕಿಂಗ್ ಹೋಗ್ತಾ ಇದ್ದೀವಿ. ಸೊ ಯಾವುದೇ ರೀತಿಯ ಎನರ್ಜೀಸ್ ಫೀಲ್ ಆಗಿಲ್ಲ. ಸೊ ಬನ್ನಿ ವಾಪಸ್ ಹೋಗೋಣ. ಸ್ವಲ್ಪ ಹೊತ್ತಾದಮೇಲೆ ನಮಗೆ ಅಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಕಾಣಿಸ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ಈ ಒಂದು ಜರ್ನಿನ ಮುಂದೆ ಕಂಟಿನ್ಯೂ ಮಾಡಿದ್ರು. ಯಾವುದೇ ರೀತಿಯಾದಂತಹ ಸ್ವಲ್ಪ ದೂರ ಹೋದರೂ ಒಂದು ಹಾಂಟೆಡ್ ಪ್ಲೇಸ್ ನಮಗೆ ಕಾಣಿಸ್ಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿ ಹೀಗೆ ಮುಂದೆ ಬರ್ತಿದ್ದಂಗೆ ನಮ್ಮ ಲೈಟ್ ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಗುರು. ಫುಲ್ ಒಂದು ಖಾಲಿ ರೋಡಲ್ಲಿ ಯಾರೂ ಇಲ್ಲ ಗುರು. ಯಾರೂ ಇಲ್ಲದೆ ಇರುವಂಥ ಈ ಒಂದು ಜಾಗದಲ್ಲಿ ಒಂದು ಟ್ರಯಲ್ನ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಟ್ರಯಲ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಬೇಕು. ಬರ್ರಿ ಮುಂದೆ ಹೋಗ್ತಾ ಸಿಗೋಣ ಗುರು. ಆಂಜನೇಯನಿಗೊಂದು ನಮಸ್ಕಾರ ಹಾಕ್ಕೊಂಡು ಈ ಒಂದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಒಂದು ನಿರ್ದಿಷ್ಟವಾದ ಜಾಗಕ್ಕೆ ಹೋಗಿ ಅಲ್ಲಿಂದ ಒಂದು ಟ್ರಯಲ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಸಿಗೋಣ. ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿರೋದು ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಹಿಂಗೆ ಆನ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಆನ್ ಆಗಿದೆ ಈಗ. ಸೊ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ದೇವಸ್ಥಾನದಲ್ಲಿ ಮಾಮೂಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅದಕ್ಕೋಸ್ಕರ ಚೆಕ್ ಮಾಡೋಣ ಏನಾದರೂ ಎನರ್ಜಿ ಸಿಗುತ್ತಾ ಅಂತ. ಬರ್ರಪ್ಪ. ಸೊ ನಾವು ಗೋಸ್ಟ್ ಹಂಟಿಂಗ್ ಮಾಡ್ತಿಲ್ಲ, ದೇವಸ್ಥಾನಕ್ಕೆ ನೋಡಿ. ದೇವಸ್ಥಾನಕ್ಕೆ ಎಂಟ್ರಿ ಆಗಿದ ತಕ್ಷಣವೇ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಎನರ್ಜಿ ಯಾವ ರೀತಿ ಸಿಗ್ತಾ ಇದೆ ಅಂತ. ಸೊ ಇದು ದೇವಸ್ಥಾನದ ಬಾಗಿಲು. ಸೊ ಇಲ್ಲಿ ಬರ್ತಿದ್ದಂಗೆ ನೋಡಿ
ಸೊ ಬ್ಲಿಂಕಿಂಗ್ ನೋಡಿ, ಇಲ್ಲಿ ಜಾಸ್ತಿ ಎನರ್ಜೀಸ್ ಇದೆ. ನಾನೇನು ಮಾಡ್ತಾಯಿಲ್ಲ, ನೋಡ್ಕೊಳ್ಳಿ. ಸೊ ದೇವಸ್ಥಾನಕ್ಕೆ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ. ನೋಡಿ, ಅಲ್ಲಾಡಿಸ್ಬಿಟ್ಟೆ ಬಂದುಬಿಡುತ್ತೆ ಅಂತಲ್ಲ. ಸೊ ಇಲ್ಲಿ ಎನರ್ಜಿ ಇರೋದ್ರಿಂದನೇ ಬರ್ತಾ ಇರೋದು ಅದು. ನೋಡಿ, ಬಸವ ಏನು ಮಾಡ್ತಾಯಿಲ್ಲ, ನೋಡ್ಕೊಳ್ರಪ್ಪ. ನೋಡಿದ್ರ? ಸೊ ಇದು ಒಂದು ಗಣೇಶನ ವಿಗ್ರಹದ ಮುಂದೆ ಏನು ಮಾಡ್ತಾಯಿಲ್ಲ, ಜಸ್ಟ್ ಅದಸ್ಕದೆ ಬ್ಲಿಂಕ್ ಆಗೋದು. ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋದರೆ ಪಾಸಿಟಿವ್ ಎನರ್ಜಿ ಅಬ್ಸರ್ವ್ ಆಗುತ್ತೆ ಅಂತ. ನೋಡಿ, ನಾಗರಕಲ್ಲು. ಸೊ ಇಲ್ಲಿ ಸ್ವಲ್ಪ ಯಾವುದೇ ಎನರ್ಜಿ ಸಿಗ್ತಿಲ್ಲ ನನಗೆ. ಸೊ ಈ ಹತ್ರ ಹೋಗೋಣ ಅಂದರೆ ಫುಲ್ಲು ಬ್ಲ್ಯಾಂಕ್ ಆಗಿದೆ. ನೋಡ್ರಪ್ಪ, ಆಮೇಲೆ ಕಬ್ಬಣಕ್ಕೆ ಸ್ಟೀಲ್ಗೆ ಬರುತ್ತೆ ಅಂತ ಕಬ್ಬಣಕ್ಕೂ ಹಿಡಿತಾಯಿದ್ದೀನಿ, ಸ್ಟೀಲ್ಗೂ ಹಿಡಿತಾಯಿದ್ದೀನಿ. ಆದರೆ ಇಲ್ಲಿಗೆ ಬಂದರೆ ನೋಡ್ಕೊಳ್ಳಿ, ನೋಡಿದ್ರ ಬ್ಲಿಂಕ್. ಕಬ್ಬಣಕ್ಕೆ ಹಿಡಿದಿದ್ದೀನಿ, ಸ್ಟೀಲ್ಗೆ. ಬಟ್ ಎನರ್ಜಿ ಎಲ್ಲಿದೆ ಅಲ್ಲಿ ಮಾತ್ರ ಇದು ಬ್ಲಿಂಕ್ ಆಗೋದು. ಸೊ ನೋಡಿದ್ರಲ್ಲ ಗೈಸ್, ಯಾವ ರೀತಿ ಈ ಒಂದು ಡಿವೈಸ್ ವರ್ಕ್ ಆಗುತ್ತೆ ಅಂತ. ನಾನೀಗ ದೇವಸ್ಥಾನದಲ್ಲಿ ನಿಮ್ಮ ಕಣ್ಮುಂದೆನೇ ನೋಡಿ ತಿರುಗ್ತಾಯಿದ್ದೀನಿ. ನೋಡಿ, ಇಲ್ಲೊಂಚೂರು ದೇವಸ್ಥಾನ ಬಾಗಿಲು ಎದುರುಗಡೆ ಸ್ವಲ್ಪ ಕನೆಕ್ಟ್ ಆಗ್ತಾಯಿದೆ. ಸೊ ಇದೊಂದು ಪಾಸಿಟಿವ್ ಎನರ್ಜಿನ ಕ್ಲೀನಾಗಿ ಅಬ್ಸರ್ವ್ ಮಾಡ್ತೈತೆ. ನೋಡ್ರಪ್ಪ, ಕರೆಂಟು ಅಂತೀರ, ಕರೆಂಟ್ ಎಲ್ಲ ಅಲ್ಲೇ ಐತೆ. ಅದಕ್ಕೋಸ್ಕರ ಹತ್ರನೂ ಹಿಡಿದು ತೋರಿಸ್ತಾಯಿದ್ದೀನಿ. ಸೊ ಈ ಒಂದು ದೇವಸ್ಥಾನದಲ್ಲಿ ಫುಲ್ಲು ಪಾಸಿಟಿವ್ ಎನರ್ಜಿ ತುಂಬ ಐತೆ. ಬಟ್ ಇದು ಅದನ್ನು ರೀಡ್ ಮಾಡ್ತು, ಸಕ್ಸಸ್ಫುಲಿಯಾಗಿ ರೀಡ್ ಆಯಿತು. ಸೊ ಇಲ್ಲಿಂದ ಆಚೆಗೆ ಒಂದು ನ್ಯೂ ಬಿಗಿನಿಂಗ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಇದು ಸುಮ್ಮನೆ ಹಿಡ್ಕೋತೀನಿ ಅಷ್ಟೇ. ಬಟನ್ ಇರೋದು ಒಂದೇ, ಯಾವುದೇ ರೀತಿ ಬಟನ್ ಇಲ್ಲ. ಬೇಕಾದ್ರೆ ನೀವು ಆನ್ಲೈನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಸೊ ಇದು ದೇವಸ್ಥಾನ. ಸೊ ಅದರಿಂದ ಅದು ಯಾವುದೇ ಭಯ ಆಗ್ತಾಯಿಲ್ಲ, ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಯ್ತಾ ಇರೋದ್ರಿಂದ. ಬಟ್ ನೆಕ್ಸ್ಟ್ ಟೈಮ್ ಒಂದು ಗೋಸ್ಟ್ ಹಂಟಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ವೀಡಿಯೋ ಇಷ್ಟರಲ್ಲೇ ಬರುತ್ತೆ, ಮಿಸ್ ಮಾಡಬೇಡಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ. ಸೊ ಹೊರಗಡೆ ಬಂದೆ ನೋಡಿ, ಮೇನ್ ರೋಡ್ ಹತ್ರ ಬಂದದಕ್ಕೆ ನಾಟ್ ವರ್ಕಿಂಗ್. ಗೈಸ್, ಈ ಒಂದು ಡಿವೈಸ್ನ ಚೆಕ್ ಮಾಡೋಕ್ಕೋಸ್ಕರ ಈಗ ಫೋಟೋ ಹತ್ರ ಬಂದಿದ್ದೀನಿ. ಸೊ ಈ ಫೋಟೋದಿಂದ ಏನಾದರೂ ದೇವ್ರ ಪಾಸಿಟಿವ್ ಎನರ್ಜಿ ಬರ್ತಿದೆಯಾ ಅನ್ನೋದನ್ನು ಚೆಕ್ ಮಾಡೋಣ. ಸೊ ಈಗ ನಿಮ್ಮ ಮುಂದೆನೇ ಆ್ಯಡ್ ಮಾಡಿದ್ದೀನಿ, ಜಸ್ಟ್ ಒಂದು ಬಟನ್ ಅಷ್ಟೇ. ಸೊ ಈಗ ದೇವ್ರ ಫೋಟೋದ ಮುಂದೆ ಹೋಗೋಣ ಬನ್ನಿ. ನೋಡಿ, ನಾನು ಏನೂ ಮಾಡ್ತಿಲ್ಲ, ಸುಮ್ಮನೆ ಇಕ್ಬಿಡ್ತೀನಿ ಬಿಡೋಕ್ಕಾದ್ರೆ. ದೇವರಿಂದ ಬರ್ತಿರುವಂತಹ ಒಂದು ಪಾಸಿಟಿವ್ ಎನರ್ಜಿ ನಿಂತ್ಕೋತಿಲ್ಲ, ಇಲ್ಲಾಂದರೆ ಇಟ್ಬಿಟ್ಟು ಕೈ ಬಿಟ್ಬಿಡುವೆ. ಸೊ ಇಲ್ಲಿ ವೆಂಕಟರಮಣ ಸ್ವಾಮಿ. ಸೊ ಇಲ್ಲಿ ಸ್ವಲ್ಪ ಪವರ್ ಇನ್ನೂ ಜಾಸ್ತಿ ಬರ್ತಿದೆ. ಸೊ ಇಲ್ಲಿ ಆಂಜನೇಯ ಸ್ವಾಮಿ, ಮೋರ್ ಪವರ್. ಏನೂ ಮಾಡ್ತಿಲ್ಲ ನೋಡಿ, ಇದು ಫೋಟೋ ಅಷ್ಟೇ, ಇನ್ನೇನಿಲ್ಲ. ನಿಲ್ಲಿಸ್ಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ, ಮಲಗಿಸ್ಬಿಡೋಣ. ನೋಡ್ಕೊಳ್ರಪ್ಪ, ಫುಲ್ ಕೈ ಬಿಟ್ಬಿಟ್ಟಿದ್ದೀನಿ.
ಸೊ ಐ ಹೋಪ್ ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಗುರು. ನಮ್ಮ ಸುತ್ತಮುತ್ತ ಇರುವಂತಹ ಒಂದು ಎನರ್ಜಿನ ಇದು ಅಬ್ಸರ್ವ್ ಮಾಡುತ್ತೆ ನೋಡಿ. ಫೋಟೋದಿಂದ ತೆಗೆದ ತಕ್ಷಣವೇ ಬ್ಯಾಕ್ ಟು ನಾರ್ಮಲ್. ನೋಡಿ ಇಲ್ಲೂ ಒಂದೇನೋ ಎನರ್ಜಿ ಸಿಂಕ್ ಆಗ್ತಾಯಿದೆ. ನಥಿಂಗ್. ಲೈಟಾಗಿ ಏನೋ ಒಂದು ಎನರ್ಜಿ ಇಲ್ಲಿ ಸಿಂಕ್ ಆಗ್ತಾಯಿದೆ ನೋಡ್ರಪ್ಪ. ಕರೆಂಟ್ ಇಲ್ಲ ಆಮೇಲೆ. ಹೇಳಿದ್ರಲ್ಲ ನಿಜವಾಗ್ಲೂ ಈ ಮಿಷಿನ್ ವರ್ಕ್ ಆಗ್ತಿದೆ. ಸೊ ಇದನ್ನ ಇಟ್ಕೊಂಡು ನೆಕ್ಸ್ಟ್ ವೀಡಿಯೋಗಳು ಬರ್ತವೆ, ಮಿಸ್ ಮಾಡಿಬಿಡಿ. ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.